ಎಲ್ಲರಿಗೂ ನಮಸ್ತೆ. ಇಂದಿನ ಕ್ಲಾಸಸ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಮಿಸ್ಸಿಂಗ್ ನಂಬರ್ 8 ಅದರ ಎಫೆಕ್ಟ್ಸ್ ಮತ್ತೆ ರೆಮಿಡೀಸ್ ನೋಡ್ತಾ ಹೋಗೋಣ. ನಿಮ್ಮೆಲ್ಲರ ಬರ್ತ್ ಚಾರ್ಟ್ ಅಲ್ಲಿ ಎಲ್ಲಿ 8 ಮಿಸ್ಸಿಂಗ್ ಇದೆಯೋ ಅದರಿಂದ ಉಂಟಾಗುವಂತಹ ಪರಿಣಾಮಗಳೇನು, ಆ ಪರಿಣಾಮಗಳಿಂದ ಹೊರಗಡೆ ಬರೋಕ್ಕೆ ಸುಲಭವಾದ ರೆಮಿಡಿಗಳನ್ನ ನಾವಿವತ್ತು ನೋಡ್ತಾ ಹೋಗೋಣ. ಯಾರ ಬರ್ತ್ ಚಾರ್ಟ್ ಅಲ್ಲಿ 8 ಮಿಸ್ ಇದೆಯೋ ಅಂತವ್ರು ಏನೇನು ಸಮಸ್ಯೆಗಳನ್ನ ಫೇಸ್ ಮಾಡಬೇಕು ಅನ್ನೋದನ್ನ ನಾವಿವಾಗ ನೋಡ್ತಾ ಹೋಗೋಣ. ನಂಬರ್ 8 ಬಂದು ಶನಿ ಗ್ರಹನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಶನಿ ಗ್ರಹರು ಅಂದ ತಕ್ಷಣ ಕರ್ಮಕ್ಕೆ ಕಾರಕ, ಜಡ್ಜ್ಮೆಂಟ್ಗೆ ಕಾರಕ ಶನಿ ಗ್ರಹರು. ಹಾಗೆ ಶ್ರಮಜೀವಿ, ಎಲ್ಲಿ ಶ್ರಮ ಇರುತ್ತೋ ಅಲ್ಲಿ ಶನಿ ಗ್ರಹರ ಒಂದು ಕೃಪಾಶೀರ್ವಾದ ಇದ್ದೇ ಇರುತ್ತೆ. ಅದೇ ತರ ಯಾವಾಗ ಮಿಸ್ಸಿಂಗ್ ನಂಬರ್ 8 ಇದೆಯೋ ಅಂತ ಹೋದಾಗ ನಮ್ಮ ಲೈಫಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಶನಿ ಗ್ರಹ ಒಂದು ಸ್ಲೋವೆಸ್ಟ್ ಪ್ಲಾನೆಟ್ ಅಂತ ನಾವು ತಿಳ್ಕೊಂಡಿದೀವಿ. ನಿಧಾನವಾಗಿ ಚಲಿಸುವಂತ ಒಂದು ಗ್ರಹ ಶನಿ ಗ್ರಹರು. ಹಾಗೇನೆ ಶನಿ ಗ್ರಹರು ಡೇಟ್ ಆಫ್ ಬರ್ತ್ ಅಲ್ಲಿ ಮಿಸ್ಸಿಂಗ್ ಇದ್ರೆ ಅವರು ಜೀವನ ಹಾಗೆ ನಿಧಾನಗತಿಯಲ್ಲಿ ಸಾಗ್ತಾ ಹೋಗುತ್ತೆ. ಹಾಗೆ ತುಂಬಾ ಸೋಮಾರಿಗಳಾಗಿರ್ತಾರೆ. ಯಾವುದೇ ಒಂದು ಉದ್ದೇಶವಿಲ್ಲದ ಜೀವನನ ಅವರು ನಡೆಸ್ತಾ ಇರ್ತಾರೆ. ಒಂದು ಉದ್ಯೋಗದಲ್ಲಿ ಸ್ಥಿರತೆ ಇರಲ್ಲ. ಹಾಗೆ ಹಣಕಾಸಿಗೆ ಸಂಬಂಧಪಟ್ಟಂತ ಒಂದು ಸಂಕಷ್ಟಗಳನ್ನ ಎದುರಿಸ್ತಾ ಇರ್ತಾರೆ. ಡಿಸಿಷನ್ ಮೇಕಿಂಗ್, ಅವರು ಡಿಸಿಷನ್ ತಗೊಳಕ್ಕೆ ಫೇಲ್ಯೂರ್ ಆಗಿರ್ತಾರೆ. ಇನ್ನೊಬ್ರ ಮೇಲೆ ಅವರು ಡಿಪೆಂಡ್ ಆಗಿರ್ತಾರೆ ಇಲ್ಲಿ ಡಿಸಿಷನ್ ತಗೊಳೋದ್ರಲ್ಲಿ. ಹಾಗೆ ಮತ್ತೆ ಫೈನಾನ್ಷಿಯಲಿ ಅವ್ರಿಗೆ ಡಿಸಿಷನ್ ತಗೊಳ್ಳೋದು ಕಷ್ಟ ಆಗಿ ಬರುತ್ತೆ. ಈಗ ಮಿಸ್ಸಿಂಗ್ ನಂಬರ್ 8 ಇದ್ದವರಿಗೆ ಇವ್ರು ಹೇಗೆ ನಮ್ಮ ಜೀವನವನ್ನ ಸರಿದಾರಿಯಲ್ಲಿ ತೂಗಿಸ್ಕೊಂಡು ಹೋಗ್ಬೇಕಂದ್ರೆ, ಶನಿ ಬಂದು ನೀವೆಲ್ಲ ಕೇಳಿದಿರ ಜಡ್ಜ್ಮೆಂಟ್ಗೆ ಕಾರಕ. ಅಲ್ಲಿ ನ್ಯಾಯ ನೀತಿ ಸತ್ಯದ ಪರಿಪಾಲನೆಯಲ್ಲಿರುತ್ತೋ ಅಲ್ಲಿ ಶನಿಗ್ರಹರ ಒಂದು ಕೃಪಾಶೀರ್ವಾದ ಇದ್ದೇ ಇರುತ್ತೆ. ಹಾಗೆ ಸತ್ಯವೇ ನಮ್ಮ ಒಂದು ನ್ಯಾಯ ನೀತಿ ಅಂತ ನಾವು ನಡ್ಕೊಂಡು ಹೋದಾಗ ಶನಿಗ್ರಹರು ನಮ್ಗೆ ಬ್ಲೆಸ್ ಮಾಡ್ತಾ ಹೋಗ್ತಾರೆ. ಹಾಗೆ ಶನಿಗ್ರಹರಿಂದ ಒಂದು ಹೆಚ್ಚಿನ ಕೃಪಾಶೀರ್ವಾದನ ಹೇಗ್ ಪಡೀತಾ ಹೋಗೋದಂದ್ರೆ, ಶನಿವಾರದ ದಿನ ಒಂದು ಹನುಮಾನ್ ಚಾಲಿಸ ಪಠಣ ಮಾಡೋದಾಗಿರ್ಬೋದು, ಅಥವಾ ಹನುಮಂತನ ದೇವಾಲಯಕ್ಕೆ ಭೇಟಿ ಕೊಡೋದಾಗಿರ್ಬೋದು, ಶನೇಶ್ವರನ ದೇವಾಲಯಕ್ಕೆ ಭೇಟಿ ಕೊಡೋದ್ರಿಂದನೂ ಇರಬಹುದು. ಅಲ್ಲಿ ಪ್ರಾರ್ಥನೆ ಹಾಗೆ ಧ್ಯಾನ ಮಾಡೋದ್ರಿಂದನೂ ಶನಿ ದೇವರ ಕೃಪೆಗೆ ನೀವೆಲ್ಲ ಪಾತ್ರ ಆಗ್ತಾ ಹೋಗ್ಬೋದು. ಮತ್ತೆ ಇನ್ನ ಏನ್ ಹೇಳ್ಬೇಕಂದ್ರೆ, ಶನಿ ಗ್ರಹರು ಶ್ರಮಜೀವಿ ಅಂತ ನಾವು ಹೇಳ್ತಾ ಬರ್ತೀವಿ. ಹಾಗೆ ಈ ಕಾರ್ಮಿಕ ವರ್ಗದವರು ಇರ್ತಾರೆ. ಈಗ ವರ್ಕರ್ಸ್ ಇರ್ಬೋದು, ಮನೆ ಕೆಲ್ಸದವ್ರು ಇರ್ಬೋದು. ಅಂತವ್ರಿಗೆ ನಾವೇನ್ ಮಾಡ್ತಾ ಹೋಗ್ಬೇಕು, ಒಂದು ಸ್ಯಾಲ್ರಿ ಜೊತೆಗೆ ಒಂದು ಹೆಚ್ಚಿನ ಇನ್ಕ್ರಿಮೆಂಟ್ ಆಗಿರ್ಬೋದು, ಬೋನಸ್ ಆಗಿರ್ಬೋದು, ಈ ತರ ಕೊಡೋದ್ರಿಂದ ಅಥವಾ ಶನಿ ಗ್ರಹರ ಕೃಪೆಗೆ ಪಾತ್ರ ಆಗ್ತಾ ಹೋಗ್ಬೋದು. ಇಲ್ಲದೆ ಕೆಲಸಗಾರರಿಗೆ ಸತಾಯಿಸೋದಾಗ್ಲಿ, ಅವ್ರಿಗೆ ಕೊಡೋ ಸಂಬಳದಲ್ಲಿ ತೊಂದರೆ ಕೊಡೋದಿರ್ಬೋದು. ಈ ತರ ಎಲ್ಲ ಕೊಟ್ಟಾಗ ಏನಾಗ್ತಾ ಹೋಗುತ್ತೆ, ಶನಿ ಗ್ರಹರ ಒಂದು ತೊಂದರೆಗೆ ನಾವು ಈಡಾಗ್ತಾ ಹೋಗ್ತೀವಿ ಅಂತ ನಾವು ಹೇಳ್ತಾ ಹೋಗ್ಬೋದು. ಹಾಗೆ ಮತ್ತೆ ನೆಕ್ಸ್ಟ್ ಹನುಮಾನ್ ಚಾಲೀಸ ನಿರಂತರವಾಗಿ ಪಠಣ ಮಾಡ್ತಾ ಹೋಗೋದ್ರಿಂದನೂ ಅಷ್ಟೇ ಶನಿಗ್ರಹರ ಕೃಪೆಗೆ ಪಾತ್ರ ಆಗ್ತಾ ಹೋಗ್ತೀರಾ. ಹಾಗೆ ನಾನ್ ವೆಜಿಟೇರಿಯನ್ಸ್ ಸ್ಯಾಟರ್ಡೇಸ್ ಕಂಪ್ಲೀಟ್ ನಾನ್ ವೆಜ್ ಅವಾಯ್ಡ್ ಮಾಡ್ತಾ ಹೋಗಿ ವ್ರತಗಳು ಮಾಡೋದ್ರಿಂದ ಸ್ಯಾಟರ್ಡೇಸ್ ಶನಿ ದೇವರ ಕೃಪೆಗೆ ನೀವು ಪಾತ್ರ ಆಗ್ತಾ ಹೋಗ್ತೀರಾ. ಸ್ಯಾಟರ್ಡೇಸ್ ಕಂಪ್ಲೀಟ್ ನೀವು ನಾನ್ ವೆಜ್ ನ ಅವಾಯ್ಡ್ ಮಾಡ್ತಾ ಹೋಗಿ ಅಂತ ನಾನು ಹೇಳ್ತಾ ಹೋಗ್ತೀನಿ. ಹಾಗೆ ಕಪ್ಪು ಹಸುವಿಗೆ ನೀವು ಬೆಲ್ಲ, ಅಕ್ಕಿ ಅಥವಾ ಏನಾದ್ರು ತಿನ್ನೋ ಕೊಡೋದ್ರಿಂದನೂ, ಹಾಗೆ ಕಪ್ಪು ನಾಯಿಗೆ ಶನಿವಾರದ ದಿನ ಏನಾದ್ರೂ ತಿಂಡಿ ತಿನಿಸುಗಳನ್ನ ನೀಡೋದ್ರಿಂದನೂ ಶನಿ ದೇವರ ಕೃಪೆಗೆ ನೀವು ಸುಲಭವಾಗಿ ಪಾತ್ರ ಆಗ್ತಾ ಹೋಗ್ಬೋದು. ಹಾಗೆ ಶನಿಗ್ರಹಕ್ಕೆ ಸಂಬಂಧಪಟ್ಟಂತಹ ಕ್ರಿಸ್ಟಲ್ಗಳನ್ನ ನೀವು ಧರಿಸೋದ್ರಿಂದ ಶನಿ ಗ್ರಹದ ಕೃಪೆಗೆ ನೀವು ಪಾತ್ರ ಆಗ್ತಾ ಹೋಗ್ಬೋದು. ಶನೇಶ್ವರರ ಕೃಪೆಗೆ ಪಾತ್ರ ಆಗ್ತಾ ಹೋಗ್ಬೋದು. ಹಾಗೆ ಕೋರ್ಟ್ ಕೇಸ್ಗಳು ಮಂದಗತಿಯಲ್ಲಿ ಸಾಗ್ತಾ ಹೋಗುತ್ತೆ. ಎಲ್ಲಿ ಮಿಸ್ಸಿಂಗ್ ನಂಬರ್ 8 ಇರುತ್ತೋ ಅಲ್ಲಿ ಕೋರ್ಟ್ ಕೇಸ್ಗಳು ಮಂದಗತಿಯಲ್ಲಿ ಸಾಗ್ತಾ ಹೋಗುತ್ತೆ. ನಿಧಾನವಾಗಿ ಸಾಗ್ತಾ ಹೋಗುತ್ತೆ. ಸೊ ಈ ಕ್ರಿಸ್ಟಲ್ಗಳನ್ನ ವೇರ್ ಮಾಡೋದ್ರಿಂದ, ಇಲ್ಲಿ ನಿಮ್ಗೆ ಒಂದು ಬ್ರೇಸ್ಲೆಟ್ ಕಾಣಿಸ್ತಾ ಇದೆ. ಬ್ಲ್ಯಾಕ್ ಟರ್ಮಲಿನ್ ಮತ್ತೆ ಲಾವಾ, ಹೆಮಟೈಟ್, ಎಮೆಥಿಸ್ 4 ಕ್ರಿಸ್ಟಲ್ಗಳನ್ನ ಇವರು ಯೂಸ್ ಮಾಡಿದ್ದಾರೆ. ಇಂಥದೆಲ್ಲ ನೀವು ಧರಿಸೋದ್ರಿಂದ ಏನಾಗ್ತಾ ಹೋಗುತ್ತೆ ಅಂದ್ರೆ ಪರಿಹಾರಗಳನ್ನ ನೀವು ಮಾಡ್ತಾ ಹೋಗ್ಬೋದು.
ಎಲ್ಲಿ ಮಿಸ್ಸಿಂಗ್ ನಂಬರ್ 8 ಇದೆಯೋ ಅದರಿಂದ ಉಂಟಾಗುವಂತಹ ಪರಿಣಾಮಗಳನ್ನ ಈ ರೀತಿ ಕ್ರಿಸ್ಟಲ್ನ ಯೂಸ್ ಮಾಡೋದ್ರಿಂದ ನೀವು ಆ ಎಲ್ಲ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಹೊರಬರ್ತಾ ಹೋಗ್ಬೋದು. ಓಕೆ. ಹಾಗೆ ಮತ್ತೆ ನಿಮ್ಮ ಮನೆಯ ಒಂದು ಈಶಾನ್ಯ ದಿಕ್ಕಿನಲ್ಲಿ ನೀರಿನ ಕಳಸವನ್ನ ಸ್ಥಾಪನೆ ಮಾಡೋದ್ರಿಂದನೂ ಅಷ್ಟೇ ಶನೇಶ್ವರನ ಒಂದು ಏನು ಆ ಸಮಸ್ಯೆಗಳಿಂದ ನೀವು ಪಾರಾಗ್ತಾ ಬರಬಹುದು. ಹಾಗೆ ಯಾರಿಗೆ ಮಿಸ್ಸಿಂಗ್ ನಂಬರ್ 8 ಇರುತ್ತೋ ಅವ್ರಿಗೆ ಹೃದಯಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಬರುತ್ತೆ. ಹಾಗೆ ಮೂಳೆಗಳಿಗೆ ಸಂಬಂಧಪಟ್ಟಂತ ತೊಂದರೆಗಳು ಬರ್ತಾ ಹೋಗುತ್ತೆ. ನೀವು ಅದಕ್ಕೆ ರೆಮಿಡೀಸ್ ಮಾಡ್ತಾ ಹೋಗ್ಬೇಕು. ವೈಲೆಟ್ ಫ್ಲೇಮ್ ಮೆಡಿಟೇಷನ್ ಮಾಡೋದ್ರಿಂದನೂ ಎಲ್ಲಿ ಮಿಸ್ಸಿಂಗ್ ನಂಬರ್ 8 ಇದೆಯೋ ಅಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೋದು. ಇವರಿಗೆ ಕೋಪ ಜಾಸ್ತಿ ಇರುತ್ತೆ. ಆ ಕೋಪವನ್ನ ಹೇಗೆ ಕಂಟ್ರೋಲ್ ಮಾಡ್ತಾ ಹೋಗ್ಬೋದು? ಮೆಡಿಟೇಷನ್ ಮಾಡಿದಾಗ ಆಟೋಮೆಟಿಕಲಿ ಪೀಸ್ ಆಫ್ ಮೈಂಡ್, ಪೇಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ತಾಳ್ಮೆ ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಸ್ತಿ ಜಾಸ್ತಿ ಆಧ್ಯಾತ್ಮಕ್ಕೆ ಮಾರ್ಗಕ್ಕೆ ಬಂದಾಗ ಶನಿಗ್ರಹರ ಕೃಪೆಗೆ ನಾವು ಪಾತ್ರ ಆಗ್ತಾ ಹೋಗ್ಬೋದು. ಹಾಗೆ ಶಿವನ ಆರಾಧನೆ ಮಾಡೋದ್ರಿಂದನೂ, ಶಿವನ ದೇವಾಲಯಗಳಲ್ಲಿ ಶನಿವಾರದ ದಿನ ಅಭಿಷೇಕ ಮಾಡೋದ್ರಿಂದನೂ ಅಷ್ಟೇ ನಾವು ಭಗವಂತ ಶನೀಶ್ವರನ ಕೃಪೆಗೆ ನಾವು ಪಾತ್ರ ಆಗ್ತಾ ಹೋಗ್ಬೋದು. ಮತ್ತೆ ಮಿಸ್ಸಿಂಗ್ ನಂಬರ್ 8 ಇದ್ದಾಗ ಕೋರ್ಟ್ ಕೇಸ್ಗಳಿಗೆ ಸಂಬಂಧಪಟ್ಟಂತ ಕೆಲಸಗಳು ತುಂಬಾ ನಿಧಾನವಾಗಿ ಆಗ್ತಾ ಹೋಗುತ್ತೆ. ಹಾಗೆ ನೀವು ಕಷ್ಟಪಟ್ಟು ಕೆಲಸ ಮಾಡ್ತೀರಾ, ನೀವು ಮಾಡ್ತಾ ಇರುವಂತಹ ಕೆಲಸಕ್ಕೆ ತಕ್ಕಂತ ಒಂದು ಪ್ರತಿಫಲ ನಿಮ್ಗೆ ಸಿಗಲ್ಲ. ಅಲ್ಲಿ ಕಷ್ಟಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಆನ್ಸಿಸ್ಟ್ರಲ್ ಪ್ರಾಪರ್ಟಿ, ನಿಮ್ಮ ಒಂದು ತಂದೆಯ ಕಡೆಯಿಂದ ಬರಬೇಕಾದಂತಹ ಒಂದು ಪ್ರಾಪರ್ಟಿಗಳು ಬರುವ ಏನೋ ಒಂದು ಸಮಯದಲ್ಲಿ ನಿಮಗೆ ಲೇಟ್ ಆಗೋಂತ ಒಂದು ಚಾನ್ಸಸ್ ಇದೆ ಮಿಸ್ಸಿಂಗ್ ನಂಬರ್ 8 ಇರೋದ್ರಿಂದ. ನಾವು ಕೊಟ್ಟಿರುವಂತಹ ಸಣ್ಣ ಪುಟ್ಟ ಒಂದು ರೆಮಿಡಿಗಳನ್ನ ನೀವಿವತ್ತು ಮಾಡ್ಕೊಳ್ಳೋದ್ರಿಂದ ಈ ಮಿಸ್ಸಿಂಗ್ ನಂಬರ್ 8 ರಿಂದ ಬರುವಂತಹ ಎಲ್ಲ ತೊಂದರೆಗಳಿಂದ ನೀವು ಹೊರಗಡೆ ಬರಬಹುದು. ಹಲವಾರು ಉದಾಹರಣೆಗಳನ್ನ ಕೊಟ್ಟಿದ್ವಿ. ಎಲ್ಲವನ್ನ ಫಾಲೋ ಮಾಡಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಸೆಷನ್ ನಾವು ಮುಗಿಸ್ತಾ ಇದೀವಿ. ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಇನ್ನ ಹೊಸ ಹೊಸ ಅಪ್ಡೇಟ್ನ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು.